ವಯಸ್ಸಿಗಿಂತ ಚಿಕ್ಕದಾಗಿ ಕಾಣಬೇಕು, ಅದರ ಜೊತೆಗೆ ದುಡ್ಡನ್ನು ಉಳಿಸ್ಬೇಕು ಅಂತ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು ಎಣ್ಣೆ ಖಂಡಿತ ಇರ್ಲೇಬೇಕು. ಅದೇ ಹರಳೆಣ್ಣೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ದುಬಾರಿ ಸೀರಂಗಳು ಮತ್ತು ಕ್ರೀಮ್ಗಳನ್ನು ತಗೊಳ್ಳೋ ಬದಲು ಈ ಹಳೇ ಕಾಲದ ತುಂಬಾನೇ ಕಡಿಮೆ ಬೆಲೆಯ ಎಣ್ಣೆ ಹೇಗೆ ಅದ್ಭುತಗಳನ್ನ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಹೌದು, ಇದು ಪ್ರತಿಯೊಬ್ಬರಿಗೂ ಇರೋ ಆಸೆ ಅಲ್ವಾ? ಕಡಿಮೆ ಖರ್ಚಿನಲ್ಲಿ ಯೌವನ ಮತ್ತು ಸೌಂದರ್ಯವನ್ನ ಕಾಪಾಡಿಕೊಳ್ಳಕ್ಕೆ ಒಂದು ತುಂಬಾನೇ ಸುಲಭವಾದ ಮಾರ್ಗ ಇದೆ. ಇದು ಕೂದಲು, ಚರ್ಮ, ಕಣ್ಣು, ಕೀಲುಗಳು ಅಷ್ಟೇ ಅಲ್ಲ, ಹೊಟ್ಟೆಯ ಆರೋಗ್ಯಕ್ಕೂ ಒಂದು ಔಷಧಿಯ ತರಹನೇ ಕೆಲಸ ಮಾಡುತ್ತೆ. ಒಂದ್ಸಲ ಯೋಚನೆ ಮಾಡಿ, ಮಾರ್ಕೆಟ್ನಲ್ಲಿ ಸಿಗೋ ದುಬಾರಿ ಹೇರ್ ಗ್ರೋತ್ ಸಿರಮ್ಗಳು, ಆಂಟಿ ಏಜಿಂಗ್ ಕ್ರೀಮ್ಗಳಿಗೆ ಸಾವಿರಾರು ರೂಪಾಯಿ ಖರ್ಚಾಗತ್ತೆ. ಆದ್ರೆ ಕೇವಲ 30–60 ರೂಪಾಯಿಗೆ ಸಿಗುವ ಈ ಹರಳೆಣ್ಣೆ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಯೋಜನಗಳನ್ನ ಕೊಡುತ್ತೆ. ಅಂದ್ರೆ ಸೌಂದರ್ಯದ ಮೇಲಿನ ಖರ್ಚು ಗಣನೀಯವಾಗಿ ಕಡಿಮೆಯಾಗತ್ತೆ. ಆಯುರ್ವೇದದಲ್ಲಂತೂ ಈ ಎಣ್ಣೆಯನ್ನ ಬಹಳವಾಗಿ ಹೊಗಳಲಾಗಿದೆ. ಆದ್ರೆ ಈಗಿನ ಆಧುನಿಕ ವಿಜ್ಞಾನ ಕೂಡ ಇದರ ಚರ್ಮದ ಮೇಲಿನ ಪರಿಣಾಮಗಳನ್ನ ನೋಡಿ ಇದಕ್ಕೆ ನೇಚರ್ಸ್ ಬೋಟಾಕ್ಸ್ ಅಂತ ಕರೆಯಕ್ಕೆ ಶುರು ಮಾಡಿದೆ. ಅಂದ್ರೆ ಏನ್ ಗೊತ್ತಾ? ಚರ್ಮದ ಸುಕ್ಕುಗಳನ್ನ ಕಡಿಮೆ ಮಾಡಕ್ಕೆ ದುಬಾರಿ ಬೋಟಾಕ್ಸ್ ಸರ್ಜರಿ ಮಾಡಿಸೋ ಅಗತ್ಯವೇ ಇಲ್ಲ. ಈ ಹರಳೆಣ್ಣೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಸಾಕು. ಸರಿ, ಹಾಗಾದ್ರೆ ಬನ್ನಿ ಈ ಹರಳೆಣ್ಣೆಯ ಅದ್ಭುತ ಜಗತ್ತನ್ನು ಒಂದೊಂದಾಗಿ ನೋಡೋಣ. ಇದರ ಹಲವು ಪ್ರಯೋಜನಗಳು, ಕೂದಲಿಗೆ ಮತ್ತು ಚರ್ಮಕ್ಕೆ ಇದ್ ಹೇಗೆ ಒಂದು ವರದಾನ ಅನ್ನೋದನ್ನ, ಜೊತೆಗೆ ಇದರ ಬೇರೆ ಉಪಯೋಗಗಳು ಮತ್ತು ಬಳಸುವಾಗ ತಗೋಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲಿಗೆ ಕೂದಲಿನ ವಿಷಯಕ್ಕೆ ಬರೋಣ. ದುಬಾರಿ ಸೀರಂಗಳ ಮೇಲಿನ ಖರ್ಚನ್ನ ನಿಲ್ಲಿಸಿ ಹರಳೆಣ್ಣೆ ಹೇಗೆ ಕೂದಲಿನ ಬೆಳವಣಿಗೆನ ಫಾಸ್ಟ್ ಮಾಡುತ್ತೆ ಮತ್ತೆ ಕೂದಲನ್ನ ಬುಡದಿಂದಲೇ ಹೇಗೆ ಗಟ್ಟಿ ಮಾಡುತ್ತೆ ಅನ್ನೋದನ್ನ ನೋಡೋಣ. ಹರಳೆಣ್ಣೆ ಕೂದಲಿಗೆ ಇಷ್ಟೊಂದು ಪವರ್ಫುಲ್ ಆಗಿರೋಕೆ ಒಂದು ಸೈಂಟಿಫಿಕ್ ಕಾರಣ ಇದೆ. ಅದರಲ್ಲಿರುವ ರಿಸಿನೋಲಿಕ್ ಆಸಿಡ್ ಅನ್ನೋ ಅಂಶವೇ ಇದರ ಹಿಂದಿನ ಶಕ್ತಿ. ಇದು ಕೂದಲಿನ ಬುಡದಲ್ಲಿರೋ ರಕ್ತನಾಳಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸಿ ಕೂದಲು ನ್ಯಾಚುರಲ್ ಆಗಿ ಬೆಳೆಯೋ ಹಾಗೆ ಮಾಡುತ್ತೆ. ಇದೇ ಕಾರಣಕ್ಕೆ ಕೂದಲು ಫಾಸ್ಟ್ ಆಗಿ ಬೆಳೆಯೋದಷ್ಟೇ ಅಲ್ಲ, ಉದುರೋದು ಕೂಡ ಕಡಿಮೆ ಆಗತ್ತೆ. ಹೌದು, ಹರಳೆಣ್ಣೆ ತುಂಬಾ ದಪ್ಪ ಇರುತ್ತೆ. ಅದಕ್ಕೆ ಅದನ್ನ ನೇರವಾಗಿ ತಲೆಗೆ ಹಚ್ಚೋದು ಸ್ವಲ್ಪ ಕಷ್ಟ ಅನ್ಸ್ಬಹುದು. ಆದ್ರೆ ಚಿಂತೆ ಮಾಡ್ಬೇಡಿ, ಅದಕ್ಕೂ ಕೆಲವು ಸಿಂಪಲ್ ಪರಿಹಾರಗಳಿವೆ. ಮೊದಲನೆಯದಾಗಿ ಎಣ್ಣೆಯ ಬಾಟ್ಲಿಯನ್ನು ಬಿಸಿ ನೀರಿನ ಪಾತ್ರೆಯಲ್ಲಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಅದು ತೆಳ್ಳಗಾಗಿ ಹಚ್ಚೋಕೆ ಸುಲಭ ಆಗುತ್ತೆ. ಎರಡನೆಯದಾಗಿ ನಿಮ್ಮ ಇಷ್ಟದ ಎಣ್ಣೆ ಅಂದ್ರೆ ತೆಂಗಿನಕಾಯಿ ಅಥವಾ ಬಾದಾಮಿ ಎಣ್ಣೆಯ ಜೊತೆ ಮಿಕ್ಸ್ ಮಾಡಿ ಕೂಡ ಬಳಸಬಹುದು. ಒಳ್ಳೆ ರಿಸಲ್ಟ್ಸ್ ಬೇಕು ಅಂದ್ರೆ ಸರಿಯಾದ ಅನುಪಾತ ನೆನಪಲ್ಲಿಡಿ. 1 ಚಮಚ ಹರಳೆಣ್ಣೆಗೆ 2 ಚಮಚದಷ್ಟು ತೆಂಗಿನೆಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನು ಸೇರಿಸಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಹಚ್ಚೋಕೆ ಸುಲಭ ಆಗುತ್ತೆ, ಎಫೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಕೂದಲಿನ ಬೆಳವಣಿಗೆ ಅಷ್ಟೇ ಅಲ್ಲ, ಇದು ಇನ್ನೂ ಹಲವು ಸಮಸ್ಯೆಗಳಿಗೆ ರಾಮಬಾಣ. ವಾರದಲ್ಲಿ 3–4 ಸಲ ರಾತ್ರಿ ಮಲಗೋ ಮುಚ್ಚೆ ಈ ಎಣ್ಣೆಯಿಂದ ಮಸಾಜ್ ಮಾಡ್ಕೊಂಡ್ರೆ ಕೂದಲು ಉದ್ರೋದು, ತಲೆಹೊಟ್ಟು, ಸ್ಪ್ಲಿಟ್ ಎಂಡ್ಸ್ ಈ ಎಲ್ಲಾ ಸಮಸ್ಯೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ತಲೆಯ ಚರ್ಮದ ತುರಿಕೆ, ಕೆಂಪಾಗೋದು ಮತ್ತೆ ಸೋರಿಯಾಸಿಸ್ ತರಹದ ಸಮಸ್ಯೆಗಳಿಗೂ ಇದು ಒಳ್ಳೆ ಪರಿಹಾರ. ದುಬಾರಿ ಹೇರ್ ಮಾಸ್ಕ್ಗಳಿಗೆ 400 ರೂಪಾಯಿ ಖರ್ಚು ಮಾಡೋ ಬದಲು ಮನೆಯಲ್ಲೇ ಕೇವಲ 20 ರೂಪಾಯಿಗಳಲ್ಲಿ ಒಂದು ಅದ್ಭುತ ಹೇರ್ ಮಾಸ್ಕ್ ತಯಾರಿಸಬಹುದು. ಸಮ ಪ್ರಮಾಣದಲ್ಲಿ ಹರಳೆಣ್ಣೆ ಮತ್ತು ಅಲೋವೆರಾ ಜೆಲ್ ಅನ್ನು ಮಿಕ್ಸ್ ಮಾಡಿ ಹಚ್ಚಿದ್ರೆ ಸಾಕು. ಡ್ರೈ ಮತ್ತು ಲೈಫ್ಲೆಸ್ ಕೂದಲಿಗೆ ಹೊಸ ಹೊಳಪು ಬರುತ್ತೆ ಮತ್ತೆ ಕೂದಲು ಬುಡದಿಂದಲೇ ಗಟ್ಟಿಯಾಗುತ್ತೆ. ಈ ಎಣ್ಣೆಯ ಕೂದಲು ಬೆಳವಣಿಗೆಯ ಗುಣ ಬರೀ ತಲೆಗೆ ಮಾತ್ರ ಸೀಮಿತವಾಗಿಲ್ಲ. ಗಡ್ಡ, ಹುಬ್ಬು ಮತ್ತೆ ಕಣ್ರೆಪ್ಪೆಗಳ ಬೆಳವಣಿಗೆಗೂ ಇದು ಅಷ್ಟೇ ಪರಿಣಾಮಕಾರಿ. ಮಾರ್ಕೆಟ್ನಲ್ಲಿ ಸಿಗೋ ಹೆಚ್ಚಿನ ಬಿಯರ್ಡ್ ಗ್ರೋತ್ ಆಯಿಲ್ಗಳ ಮುಖ್ಯ ಇಂಗ್ರೀಡಿಯೆಂಟ್ ಈ ಹರಳೆಣ್ಣೆನೇ ಆಗಿರುತ್ತೆ. ಹಾಗಾಗಿ ದುಬಾರಿ ಪ್ರಾಡಕ್ಟ್ಸ್ ಬದಲು ಇದೊಂದು ಅಗ್ಗದ ಮತ್ತು ಉತ್ತಮ ಪರಿಹಾರ. ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋಕ್ಕೆ ಒಬ್ಬ ಬಳಕೆದಾರರ ಅನುಭವವೇ ಸಾಕ್ಷಿ. ಅವರು ಹೇಳೋ ಹಾಗೆ 2 ತಿಂಗಳು ಹರಳೆಣ್ಣೆ ಬಳಸಿದ ಮೇಲೆ ನನ್ನ ವಿರಳವಾಗಿದ್ದ ಗಡ್ಡ ಕೊನೆಗೂ ಬೆಳೆಯಲು ಪ್ರಾರಂಭಿಸಿತು. ನೋಡಿ, ನಿರಂತರ ಬಳಕೆಯಿಂದ ಒಳ್ಳೆ ಫಲಿತಾಂಶ ಖಂಡಿತ ಸಿಗತ್ತೆ. ಸರಿ, ಕೂದಲಿನ ಕಥೆ ಆಯ್ತು. ಈಗ ಚರ್ಮದ ವಿಷಯಕ್ಕೆ ಬರೋಣ. ಹರಳೆಣ್ಣೆ ಚರ್ಮದ ವಿಷಯದಲ್ಲೂ ಹಿಂದೆ ಬಿದ್ದಿಲ್ಲ. ಅದಕ್ಕೆ ಅಲ್ವಾ ಇದನ್ನ ನೇಚರ್ಸ್ ಬೋಟಾಕ್ಸ್ ಅಂತ ಕರೆಯೋದು. ಇದರ ಹಿಂದಿನ ವಿಜ್ಞಾನವನ್ನ ಈಗ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹರಳೆಣ್ಣೆಯನ್ನ ಬೇರೆ ಎಲ್ಲ ಎಣ್ಣೆಗಳಿಗಿಂತ ಸ್ಪೆಷಲ್ ಮಾಡೋದೇ ಅದರಲ್ಲಿರೋ ರಿಸಿನೋಲಿಕ್ ಆಸಿಡ್. ಜಗತ್ತಿನ ಬೇರೆ ಯಾವ ಎಣ್ಣೆಯಲ್ಲೂ ಇಲ್ಲದಷ್ಟು, ಅಂದ್ರೆ ಸುಮಾರು 85–90% ಅಷ್ಟು ರಿಸಿನೋಲಿಕ್ ಆಸಿಡ್ ಹರಳೆಣ್ಣೆಯಲ್ಲಿ ಮಾತ್ರವೇ ಇದೆ. ಇದೇ ಇದರ ಚರ್ಮದ ಮೇಲಿನ ಅದ್ಭುತ ಪರಿಣಾಮಗಳ ಹಿಂದಿನ ದೊಡ್ಡ ಸೀಕ್ರೆಟ್. ಈ ರಿಸಿನೋಲಿಕ್ ಆಸಿಡ್ ಕೇವಲ ಚರ್ಮದ ಮೇಲ್ಗಡೆ ಮಾತ್ರ ಕೆಲಸ ಮಾಡಲ್ಲ. ಇದು ಚರ್ಮದ ಕೊನೆಯ ಪದರದವರೆಗೂ ಹೋಗಿ ಸುಕ್ಕುಗಳು, ಸಣ್ಣ ಗೆರೆಗಳು
ಮತ್ತೆ ಕಪ್ಪು ಕಲೆಗಳಿಗೆ ಮೂಲ ಕಾರಣ ಆಗಿರುವ ಡಿಹೈಡ್ರೇಷನ್ ಮತ್ತು ಕಳಪೆ ರಕ್ತ ಸಂಚಾರವನ್ನ ಸರಿಪಡಿಸುತ್ತೆ. ಅಂದ್ರೆ ಚರ್ಮವನ್ನ ಒಳಗಿನಿಂದಲೇ ರಿಪೇರಿ ಮಾಡುತ್ತೆ. ನಿಮ್ಮ ಚರ್ಮದ ಪ್ರಕಾರಕ್ಕೆ ತಕ್ಕಂತೆ ಹರಳೆಣ್ಣೆಯನ್ನ ಹೇಗೆ ಬಳಸಬಹುದು ಅಂತ ಇಲ್ಲೊಂದು ಸಿಂಪಲ್ ಗೈಡ್ ಇದೆ. ನಿಮ್ದು ಎಣ್ಣೆಯುಕ್ತ ಚರ್ಮ ಆಗಿದ್ರೆ ಆಲೋವೆರಾ ಜೆಲ್ ಜೊತೆ ಬಳಸಿ. ಕಪ್ಪು ಕಲೆಗಳಿದ್ರ ನೇರವಾಗಿ ಹಚ್ಚಬಹುದು. ಜೊತೆಗೆ ಇಲ್ಲಿ ಹೇಳಿರೋ ಹಾಗೆ ಕೆಲವು ಎಸೆನ್ಷಿಯಲ್ ಆಯಿಲ್ ಸೇರ್ಸಿದ್ರೆ ಇದರ ಪರಿಣಾಮ ಇನ್ನಷ್ಟು ಹೆಚ್ಚಾಗತ್ತೆ. ದುಬಾರಿ ಅಂಡರ್ ಐ ಕ್ರೀಮ್ಗಳು ಮಾಡಲಾಗದ ಕೆಲಸವನ್ನ ಹರಳೆಣ್ಣೆ ಮಾಡುತ್ತೆ. ಒಬ್ರು ತಮ್ಮ ಅನುಭವವನ್ನ ಹೀಗೆ ಹಂಚಿಕೊಂಡಿದ್ದಾರೆ. 1 ತಿಂಗಳ ಬಳಕೆಯ ನಂತರ ನನ್ನ ಕಣ್ಣಿನ ಕೆಳಗಿನ ಕಪ್ಪು ವರ್ತುಳಗಳನ್ನ ಮುಚ್ಚೋಕೆ ನನ್ಗೆ ಫೌಂಡೇಶನ್ ಬೇಕಾಗ್ಲೇ ಇಲ್ಲ. ಇದು ಇದರ ರಿಸಲ್ಟ್ಸ್ಗೆ ಒಂದು ಬೆಸ್ಟ್ ಉದಾಹರಣೆ. ಹರಳೆಣ್ಣೆಯ ಪ್ರಯೋಜನಗಳು ಬರೀ ಕೂದಲು ಮತ್ತೆ ಚರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಇದರ ಅದ್ಭುತ ಉಪಯೋಗಗಳನ್ನ ನೋಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಇದು ಯಾಕೆ ಇರಬೇಕು ಅನ್ನೋದು ಈಗ ನಿಮಗೆ ಗೊತ್ತಾಗತ್ತೆ. ಕೀಲು ನೋವಿಂದ ಹಿಡಿದು ಮಲಬದ್ಧತೆಯವರೆಗೆ, ಚರ್ಮದ ಮೇಲಿನ ನರಹುಲಿಗಳಿಂದ ಹಿಡಿದು ಮುಟ್ಟಿನ ನೋವಿನವರೆಗೆ ಹರಳೆಣ್ಣೆಯು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಒಂದು ಸರ್ವರೋಗ ನಿವಾರಕದ ಹಾಗೆ ಕೆಲಸ ಮಾಡುತ್ತೆ. ಇದರ ಪ್ರತಿಯೊಂದು ಉಪಯೋಗನೂ ಆಶ್ಚರ್ಯ ಮೂಡಿಸುತ್ತೆ. ಇದರ ಒಂದು ಅತ್ಯಂತ ಆಶ್ಚರ್ಯಕರ ಉಪಯೋಗ ಅಂದ್ರೆ ನರಹುಲಿಗಳನ್ನ ತೆಗೆಯೋದು. ಹರಳೆಣ್ಣೆ ಮತ್ತು ಅಡಿಗೆ ಸೋಡಾದ ಪೇಸ್ಟ್ ಮಾಡಿ ನರಹುಲಿ ಮೇಲೆ ಹಚ್ಚಿ ಬ್ಯಾಂಡೇಜ್ ಹಾಕಬೇಕು. ಇದನ್ನ ಪ್ರತಿದಿನ ರಿಪೀಟ್ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಯಾವುದೇ ನೋವಿಲ್ಲದೆ ನರಹುಲಿ ತಾನಾಗೇ ಉದುರಿ ಹೋಗುತ್ತೆ. ಹರಳೆಣ್ಣೆ ಎಷ್ಟೇ ಪ್ರಯೋಜನಕಾರಿಯಾಗಿದ್ರೂ ಇದನ್ನ ಬಳಸುವಾಗ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವುದು ತುಂಬಾನೇ ಮುಖ್ಯ. ಹಾಗಾಗಿ ಇದನ್ನ ಸೇಫ್ ಆಗಿ ಹೇಗೆ ಬಳಸಬೇಕು ಅಂತಾನೂ ತಿಳ್ಕೊಳ್ಳೋಣ. ಇದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆ. ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ. ಗರ್ಭಿಣಿಯರು ಹರಳೆಣ್ಣೆಯನ್ನ ಯಾವುದೇ ಕಾರಣಕ್ಕೂ ಯಾವುದೇ ರೂಪದಲ್ಲಿ ಬಳಸಬಾರದು. ವೈದ್ಯರು ಹೆರಿಗೆಯನ್ನ ಪ್ರಚೋದಿಸೋಕೆ ಇದನ್ನ ಬಳಸ್ತಾರೆ. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಇದು ತುಂಬಾನೇ ಅಪಾಯಕಾರಿ. ಇದರ ಅಪಾರ ಮೌಲ್ಯ, ಕೈಗೆಟುಕೋ ಬೆಲೆ ಮತ್ತೆ ಕೂದಲಿನಿಂದ ಹಿಡಿದು ಕೀಲು ನೋವಿನವರೆಗೆ ಇದರ ಬಹು ಉಪಯೋಗಿ ಗುಣಗಳನ್ನ ನೋಡಿದ್ರೆ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾದ ಒಂದು ಅವಶ್ಯಕ ವಸ್ತು ಅಲ್ವಾ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ನೀಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಈ ಅಮೂಲ್ಯ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೂ ಹಂಚಿಕೊಳ್ಳಿ. ಅವರಿಗೂ ಇದರ ಪ್ರಯೋಜನ ಸಿಗಲಿ. ಭವಿಷ್ಯದಲ್ಲಿ ಇಂತಹದೇ ಹಣ ಉಳಿಸುವ ಮತ್ತು ಆರೋಗ್ಯವನ್ನು ಸುಧಾರಿಸುವ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.